ಹೆಲೋ ಹಾಯ್ ವೆಲ್ಕಮ್ ಟು ಆಶಾ ಆರ್ಯಾಸ್ ಕಿಚನ್ ಬ್ಲಾಗ್. ನಾನಿವತ್ತು ಬಂಗಡೆ ಮೀನಿನ ಸಾರನ್ನ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ ಮತ್ತು ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಸಾರಿಗೆ 1 kg ಬಂಗಡೆ ಮೀನನ್ನು ತೊಗೊಂಡಿದ್ದೀನಿ. ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಾದಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅಂದರೆ ನಾವು ಮಸಾಲೆ ಎಲ್ಲ ಹುರಿದು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ನೀಟಾಗಿ ಸ್ವಲ್ಪ ಮ್ಯಾರಿನೇಟ್ ಆಗಿರುತ್ತೆ. ನೀವು ಫಿಶ್ನ ಮಾರ್ಕೆಟಿಂದ ತಂದ ತಕ್ಷಣ ಈ ಥರ ನೀಟಾಗಿ ವಾಶ್ ಮಾಡಿಬಿಟ್ಟು ಸಾಲ್ಟ್ ಮತ್ತು ಅರಿಶಿನ ಹಾಕಿಡೋದ್ರಿಂದ ಮೀನು ಹಾಳಾಗಲ್ಲ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಚಿಕ್ಕ ಸ್ಪೂನಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ನಾರ್ಮಲ್ ಸ್ಪೂನಲ್ಲಾದರೆ ಅರ್ಧ ಅಥವಾ ಮುಕ್ಕಾಲು ಚಮಚ ಹಾಕ್ಕೊಂಡ್ರೆ ಸಾಕು. ಒಂಚೂರು ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಬೇಕು. ಕಪ್ಪಾದರೆ ಸಾರ್ದು ಟೇಸ್ಟ್ ಹೋಗ್ಬಿಡುತ್ತೆ. ನೋಡಿ ನಾನು ನೆಕ್ಸ್ಟು ಧನಿಯಾ ಹಾಕ್ಕೋತಾ ಇದ್ದೀನಿ. ಧನಿಯಾನ 4ರಿಂದ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಡೀ ಧನಿಯಾ ಆದ್ದರಿಂದ ಅದು ಪೌಡ್ರು ಮಾಡಿದ್ಮೇಲೆ ಸ್ವಲ್ಪ ಆಗುತ್ತೆ. ಧನಿಯಾ ಹಾಕಿದ್ಮೇಲೆ ಸ್ವಲ್ಪ ಅರೋಮಾ ಬರೋ ತನಕ ಲೋ ಫ್ಲೇಮಲ್ಲಿ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ಕಪ್ಪಾಗೋ ತನಕ ಹುರಿಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದ್ರೆ ಸಾಕು. ನಾನು ಈಗ ಹುರಿದಿರೋ ಧನಿಯಾ ಮತ್ತು ಜೀರಿಗೆ ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಪ್ಯಾನ್ಗೆ ಬ್ಯಾಡಗಿ ಮೆಣಸು ಹಾಕ್ಕೋತಿದ್ದೀನಿ. ನಾನು ಇಲ್ಲಿ ಗುಂಟೂರು ಮೆಣಸು ಮತ್ತು ಬ್ಯಾಡಗಿ ಮೆಣಸು ಎರಡೂ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಖಾರ ಬೇಕಾಗಿರೋದ್ರಿಂದ ಖಾರ ಮೆಣಸು ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬ್ಯಾಡಗಿ ಮೆಣಸನ್ನು ಹಾಕಬೇಕು. ಈಗ ಮೆಣಸಿನ್ಕಾಯಿನ ಈ ಥರ ಲೋ ಫ್ಲೇಮ್ನಲ್ಲಿ ಹುರ್ಕೊಬೇಕು. ಹಾಕೋದ್ರಿಂದ ಕಲರು ಮತ್ತು ಟೇಸ್ಟ್ ಬರುತ್ತೆ. ಇದಕ್ಕೆ ನಾನು ಈ ಸೈಜ್ದು 3 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ. ಕಪ್ಪಾಗೋ ತನಕ ಅಂತೂ ಹುರಿಬೇಡಿ. ನೋಡಿ ಈ ಥರ ಹುರಿದು ಅದೇ ಬೌಲಿಗೆ ಹಾಕ್ಕೊಂಡಿದ್ದೀನಿ ಪ್ಲೇಟ್ಗೆ. ನೆಕ್ಸ್ಟು ಖಾರ ಮೆಣಸನ್ನು ನಾನು ಎಷ್ಟು ಒಂದು 10ರಿಂದ 15 ತೊಗೊಂಡಿದ್ದೀನಿ ಅಂತ. ಇದು ಖಾರ ನೋಡ್ಕೊಂಡು ತೊಗೋಬೇಕು. ತುಂಬ ಖಾರ ಇದ್ದರೆ ಕಮ್ಮಿ ತೊಗೊಳ್ಳಿ. ನಿಮಗೆ ಖಾರ ನೋಡಿಕೊಂಡು ಖಾರದ ಮೆಣಸು ಹಾಕ್ಕೊಳ್ಳಿ. ಬ್ಯಾಡಗಿ ಮೆಣಸು ಏನು ಖಾರ ಆಗೋಲ್ಲ ಜಾಸ್ತಿ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಮೀನು ಸಾಂಬಾರಿಗೆ ಅಂತ ನಾನು ಈ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಬೇಕಾದರೆ ಸ್ವಲ್ಪ ಫ್ರೈ ಮಾಡ್ಕೋಬೋದು, ಆದರೆ ನಾನು ಹಾಗೇ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2.5 ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ಮಾಲ್ ಸೈಜ್ದು. ಮೀಡಿಯಮ್ ಸೈಜ್ದಾದರೆ 1.5 ರುಬ್ಬಾಕೊಂಡು ಇನ್ನು ಅರ್ಧನ ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಒಗ್ಗರಣೆ ಏನು ಹಾಕಲ್ಲ, ಅದೇ ಮೀನು ಸಾಂಬಾರು ಮಾಡಬೇಕಾದ್ರೆ ಸಾರಿಗೆ ಹಾಕಬೇಕಾಗುತ್ತೆ ಅಷ್ಟೇ. ನಾನಿಲ್ಲಿ 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಹುಳಿ ಸಿಪ್ಪೆ ಮತ್ತು ಅದು ಬಾಟಲಲ್ಲಿರೋದು ಹುಳಿ ತುಪ್ಪ ಅಂತ ಹೇಳ್ತೀವಿ ನಮ್ಮ ಸೈಡು. ಇದು ಮಲೆನಾಡು ಮತ್ತು ಕೊಡಗು ಸೈಡ್ ಸಿಗುತ್ತೆ. ಮತ್ತು ಅದು ನಿಂಬೆಹಣ್ಣು 3. ಇವೆರಡೂ ಇಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಕೋಬೋದು. ನಾವು ಹುಣಸೆಹಣ್ಣು ಹಾಕಲ್ಲ. ನಿಂಬೆಹಣ್ಣು ಹಾಕಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು, ಆದ್ದರಿಂದ ನಿಂಬೆಹಣ್ಣು ಹಾಕ್ತೀವಿ. ಹುಣಸೆಹಣ್ಣು ನಾನೇನು ಯೂಸ್ ಮಾಡಲ್ಲ. ನೋಡಿ ಇದು ಹುಳಿ ಸಿಪ್ಪೆ ಈ ಥರನೇ ಸಿಗುತ್ತೆ, ಅದನ್ನು ಹಾಕ್ಬೋದು. ಇಲ್ಲಾಂದರೆ ನಿಂಬೆಹಣ್ಣು ಹಾಕ್ಕೋಬೋದು. ಮೀನು ಸಾರಿಗೆ ಒಬ್ಬೊಬ್ಬರು ಹುಣಸೆಹಣ್ಣು ಹಾಕ್ತಾರೆ. ಬಟ್ ಹುಣಸೆ ಹಣ್ಣಿಗಿಂತ ಈ ಥರ ನಿಂಬೆಹಣ್ಣು ಹಾಕಿ ಮಾಡಿ ನೋಡಿ ಎಷ್ಟು ಟೇಸ್ಟ್ ಬರುತ್ತೆ ಅಂತ. ನಾನಿಲ್ಲಿ ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಇವಾಗ ರುಬ್ಕೊಂಡಿದ್ದೀನಿ. ರುಬ್ಬಿಟ್ಟು ಈ ಥರ ಒಂದು ಕಡಾಯಿನ ಬಿಸಿಗಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಇದ್ದಿದ್ದನ್ನೇ ನೀರನ್ನೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನೇ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬಂದಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಇದು ಮಸಾಲೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ನೋಡಿ ಈ ಥರ
ಇದು ತೊಳೆದಿಟ್ಕೊಂಡಿದ್ನಲ್ಲ ಹುಳಿ ಸಿಪ್ಪೆ ಅದು ಹಾಕೋತಿದ್ದೀನಿ. ಹುಳಿ ಸಿಪ್ಪೆ ಇಲ್ಲಾಂದರೆ ಇವಾಗ ನಿಂಬೆಹಣ್ಣು ನೀವು ಈ ಥರ ಅದ್ರದ್ದು ನೀರನ್ನ ಹಾಕ್ಬೋದು. ನಿಂಬೆಹಣ್ಣು ಹಿಂಡ್ಕೊಂಡು ಅದ್ರ ರಸನ ಬೇಕಾದರೆ ಹಾಕ್ಬೋದು. ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮತ್ತು 4 ಹಸಿರು ಮೆಣಸಿನ್ಕಾಯಿ, ಅರ್ಧ ಶುಂಠಿ ಹಾಕ್ಕೊಂಡಿದ್ದೀನಿ, ಅರ್ಧ ಇಂಚು. ನೀವು ಖಾರ ನೋಡ್ಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು. ಆದರೆ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸಾಲ್ಟು ನಾನಲ್ಲಿ ಮೀನಿಗೂ ಹಾಕಿದ್ದೀನಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋದಕ್ಕೆ. ಇದಕ್ಕೂ ಹಾಕ್ಕೋತಾ ಇದ್ದೀನಿ. ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಚೂರು ಜಾಸ್ತಿ ಆದ್ರೂ ಟೇಸ್ಟ್ ಹೋಗ್ಬಿಡುತ್ತೆ. ಇವಾಗ ಮಸಾಲೆ ನೀಟಾಗಿ ಬೇಯೋ ತನಕ ಬಿಡಬೇಕು. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ಒಂದು ಅರ್ಧ ಹೋಳು ಹಾಕ್ತಾಯಿದ್ದೀನಿ ಅಷ್ಟೇ. ಯಾಕೆಂದರೆ ನಾನು ಹುಳಿ ಸಿಪ್ಪೆ ಹಾಕಿರೋದ್ರಿಂದ ನಿಂಬೆಹಣ್ಣು ಸುಮ್ಮನೆ ಜಸ್ಟ್ ಒಂದು ಅರ್ಧ ಹೋಳಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ಬೇಯಬೇಕು ಮಸಾಲೆ ಎಲ್ಲ. ಈ ಮಸಾಲೆ ಈ ಥರ ಚೆನ್ನಾಗಿ ಕುದಿ ಬಂದು ಬೇಯಬೇಕು ಎಲ್ಲ. ಅದು ಬೆಂದಾದಮೇಲೆ ಈ ಥರ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ನೋಡಿ ನಾನು ಇವಾಗ ಚೆಕ್ ಮಾಡ್ತಾಯಿದ್ದೀನಿ, ಈ ಥರ ಬಂದಿದೆ. ಈ ಥರ ಸ್ವಲ್ಪ ಗಟ್ಟಿ ಮಸಾಲೆ ರೆಡಿ ಆದಮೇಲೆ ನೋಡಿ ನಾನಿಲ್ಲಿ ಚೆಕ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿದೆ ಮಸಾಲೆ ಎಲ್ಲ. ನೆಕ್ಸ್ಟ್ ಇದಕ್ಕೆ ಮೀನನ್ನ ಹಾಕ್ಕೋಬೇಕು. ಮಸಾಲೆ ಚೆನ್ನಾಗಿ ಬೆಂದಿದೆ. ನಾನಿವಾಗ ಒಂದೊಂದೇ ಮೀನನ್ನ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಮೀನು ಹಾಕ್ಕೋಬೇಕು. ಮೀನು ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡ್ರೆ ಒಳ್ಳೆಯದು, ಅಗಲವಾಗಿರೋದು. ಮೀನು ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಅಗಲವಾಗಿರೋ ಪಾತ್ರೆನ ದೊಡ್ಡ ಪಾತ್ರೆನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಮೀನೆಲ್ಲ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ನೋಡಿ ಈ ಥರ ನೀಟಾಗಿ ಬೆಂದಿದೆ. ಬೆಂದಮೇಲೆ ಈ ಥರ ಮಿಕ್ಸ್ ಮಾಡಬೇಕು. ಸೌಟು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಬಾರ್ದು, ಕೈಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 to 3 ಮಿನಿಟ್ಸ್ ಬೇಯೋದಕ್ಕೆ ಬಿಡ್ತಿದ್ದೀನಿ. ಈಗ ಮೀನು ಸಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಜೊತೆಗಂತೂ ಸೂಪರ್ವಾಗಿರುತ್ತೆ, ಚಪಾತಿಗೂ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದೇ ಥರ ಅಡುಗೆ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು.